ಏನು ಇತ್ತೀಚಿನ ವರ್ಷದಲ್ಲಿ ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಮುಂಗಾರು ಕುಸಿತ ಆಗಿರುವಂಥದ್ದು. ಈ ಮುಂಗಾರು ಕುಸಿತದ ಇದರೊಳಗೆ ಮಲೆನಾಡು ಜಿಲ್ಲೆ ಕೂಡ ಶಿವಮೊಗ್ಗ ಕೂಡ ಹೊರತಾಗಿಲ್ಲ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ ಬಾರಿಗಿಂತ ವಾಡಿಕೆಗಿಂತ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿದೆ. ಇದರ ಪರಿಣಾಮ ಇಲ್ಲಿನ ಜಲಾಶಯಗಳಿರ್ಬೋದು, ನದಿಗಳಿರ್ಬೋದು ಎಲ್ಲವೂ ಕೂಡ ಬತ್ತಿ ಹೋಗಿದ್ದಾವೆ. ಅಲ್ಲಿನ ನೀರಿನ ಪ್ರಮಾಣ ಕಡಿಮೆ ಇದೆ. ಇವತ್ತು ಈ ಬಗ್ಗೆ TV5 ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನು ಇವಾಗ ಪ್ರಸ್ತುತವಾಗಿ ಶಿವಮೊಗ್ಗದ ಲಕ್ಕವಳ್ಳಿಯಲ್ಲಿರುವಂತಹ ಭದ್ರಾ ಡ್ಯಾಮ್ನಲ್ಲಿ ಜಲಾಶಯದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ಬೋದು, ಇದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಅಂತಲೇ ಕರೆಸಿಕೊಳ್ಳುವಂತಹ ಭದ್ರಾ ಡ್ಯಾಮ್. ಈ ಡ್ಯಾಮ್ನಲ್ಲಿ ಏನು ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಈ ಭದ್ರಾ ಡ್ಯಾಮ್ನಲ್ಲಿ ಈಗ ಪ್ರಸ್ತುತ 74 TMC ಸಾಮರ್ಥ್ಯದ ಈ ಭದ್ರಾ ಡ್ಯಾಮ್ನಲ್ಲಿ ಕೇವಲ 25 TMC ನೀರು ಮಾತ್ರ. ಕಳೆದ ವರ್ಷ ಈ ಸಮಯದಲ್ಲಿ ಇದೇ ಭದ್ರಾ ಡ್ಯಾಮ್ನಲ್ಲಿ ಸುಮಾರು 48ರಿಂದ 49 TMC ನೀರು ಸಂಗ್ರಹ ಇತ್ತು. ಆದರೆ ಈ ವರ್ಷ ಮುಂಗಾರು ಕೊರತೆ ಮಳೆ, ಭದ್ರಾ ಡ್ಯಾಮ್ನ ಜಲಾನಯನ ಪ್ರದೇಶದಲ್ಲಿ ಏನು ನಿರೀಕ್ಷಿತ ಮಳೆ ಆಗದೇ ಇರುವ ಕಾರಣ ಸುಮಾರು ಅರ್ಧದಷ್ಟು ಡ್ಯಾಮ್ನ ಏನು ಕಳೆದ ಬಾರಿ 48-49 TMC ನೀರಿದ್ರೆ ಈ ಬಾರಿ 25 TMC ನೀರಿರುವಂಥದ್ದು. ಇವತ್ತಿನ ಇನ್ಫ್ಲೋ ಕೂಡ ಬರೀ 2000 ಕ್ಯೂಸೆಕ್ಸ್ ಇದೆ. ಅದೇ ಕಳೆದ ವರ್ಷ ಈ ಸಮಯದಲ್ಲಿ ಸುಮಾರು 20,000 ಕ್ಯೂಸೆಕ್ಸ್ ನೀರಿನ ಒಳಹರಿವಿತ್ತು. ಆದರೆ ಈ ಬಾರಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಭದ್ರಾ ಡ್ಯಾಮ್ನ ಹಿನ್ನೀರು ಕುಸಿತ ಆಗಿರೋದ್ರಿಂದ ನಡುಗಡ್ಡೆಗಳು ಕಾಣಿಸ್ತಾ ಇದ್ದಾವೆ. ಭದ್ರಾ ಡ್ಯಾಮ್ನಲ್ಲಿ ಏನು ಕಳೆದ ಬಾರಿಯಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ನೀರಿಲ್ಲ. ಮಳೆ ಕೂಡ ಮುಂಗಾರು ಇನ್ನು ಕಳೆದ 4-5 ದಿನದಿಂದ ಈ ಭದ್ರಾ ನೀರಿನಲ್ಲಿ ಸಾಧಾರಣವಾಗಿ ಮಳೆ ಆಗ್ತಿದ್ರು ಕೂಡ ಡ್ಯಾಮ್ನ ನೀರಿನ ಪ್ರಮಾಣದಲ್ಲಿ ಗಣನೀಯವಾದಂತಹ ಏರಿಕೆ ಕಾಣ್ತಾ ಇಲ್ಲ. ಹಾಗಾಗಿ ಭದ್ರಾ ಡ್ಯಾಮ್ ಏನು ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಜೀವನಾಡಿ ಆಗಬೇಕಿತ್ತು, ಆಸರೆ ಆಗಬೇಕಿತ್ತು, ಅಲ್ಲಿನ ಕೃಷಿ ಚಟುವಟಿಕೆಗೆ ಇದು ಆಧಾರವಾಗಿ ಆಗಬೇಕಿತ್ತು. ಆದರೆ ಇವತ್ತು ಭದ್ರಾ ಡ್ಯಾಮ್ ನಿಜಕ್ಕೂ ಈ ಭದ್ರಾ ಡ್ಯಾಮ್ನಲ್ಲಿ ಏನು ಸಂಗ್ರಹ ಇರುವಂತಹ ನೀರು ಈ ಕೃಷಿ ಚಟುವಟಿಕೆಗಳಿಗೆ ಏನು ರೈತರಿಗೆ ನೆರವಾಗೋದಕ್ಕೆ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಆಗದೇ ಇದ್ದರೆ ಈ ಭದ್ರಾ ಡ್ಯಾಮ್ನ ನೀರು ಕೇವಲ ಕುಡಿಯುವ ನೀರಿನ ಬಳಕೆಗಾಗಿ ಮಾತ್ರ ಬಳಕೆ ಆಗುತ್ತೆ. ಅದರ ಹೊರತಾಗಿ ಭದ್ರಾ ಡ್ಯಾಮ್ನ ಕೆಳಭಾಗದಲ್ಲಿರುವಂತಹ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಈ ನೀರನ್ನು ಉಪಯೋಗಿಸೋದು ಕಷ್ಟ ಆಗುತ್ತೆ. ಯಾಕಂದರೆ ಎಡದಂಡೆ ಬಲದಂಡೆಗಳ ನಾಲೆಗಳಿಗೆ ನೀರು ಹರಿಸ್ತಾ ಹೋದರೆ ಅಲ್ಲಿ ಈ ಏನು ಭದ್ರಾ ನದಿ ನೀರನ್ನು ಆಶ್ರಯಿಸಿ ಕೃಷಿ ಮಾಡ್ತಿರುವಂಥ ರೈತರ ಬದುಕು ನಿಜಕ್ಕೂ ಕತ್ಲಿಗೆ ದೂಕುತ್ತೆ. ಈಗ ಆಗಸ್ಟ್ ತಿಂಗಳಲ್ಲಿ ಒಂದು ನಿರೀಕ್ಷೆ ಮಟ್ಟದ ಮಳೆ ಆದರೆ ಈ ಡ್ಯಾಮ್ ಈ ಡ್ಯಾಮ್ನ ನೀರಿನ ಸಂಗ್ರಹಣ ಹೆಚ್ಚಾದರೆ ಮಾತ್ರ ಆ ರೈತರು ತಮ್ಮ ಬದುಕನ್ನು ಕಟ್ಕೋಬೋದು, ಕೃಷಿಯನ್ನು ಮಾಡ್ಬೋದು ಅನ್ನೋ ಭರವಸೆಯಲ್ಲಿದ್ದಾರೆ. ರೈತರು ಭರವಸೆಯಾಗಿ ಉಳಿಯುತ್ತಾ ಮಲೆನಾಡಿನಲ್ಲಿ ವರುಣ ಮುನಿಸು ಮರೆತು ಸುರಿತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. TV5 ಪೃಥ್ವಿರಾಜನ್, TV5 ಶಿವಮೊಗ್ಗ.